ಸಂಚಿಕೆಯಲ್ಲಿ ನಂದ ಮತ್ತು ಅಮೃತ ಒಬ್ಬರಿಗೊಬ್ಬರು ಪ್ರೀತಿ ಪ್ರಸ್ತಾಪ ಮಾಡಿಕೊಂಡಿದ್ದರು. ನಂದ ತನ್ನ ತಂದೆ ತಾಯಿಗೆ ವಿಷಯ ತಿಳಿಸಿ ಮದುವೆಗೆ ಒಪ್ಪಿಸುವುದಾಗಿ ಅಮೃತಾಗೆ ಭರವಸೆ ಕೊಟ್ಟಿದ್ದಾನೆ. ಮುಂದೆ ಅಪ್ಪ, ಅಮ್ಮ, ನಿಮ್ಮ ಹತ್ರ ಒಂದು ವಿಷಯ ಮಾತನಾಡಬೇಕು. ಅದೇನು ಹೇಳು ನಂದ. ಕಾಡಿಗೆ ಹೋಗಿದ್ದಲ್ಲ, ಆ ಹುಡುಗಿ ಸಿಕ್ಕಳ? ಹೌದು ಅಪ್ಪ, ನಾನು ಅವಳ ವಿಷಯವನ್ನೇ ಹೇಳಲು ಬಂದೆ. ಅದೇನು ಹೇಳು ನಂದ. ಅಪ್ಪ, ಅದು ಹೇಗೆ ಹೇಳಬೇಕೋ ಗೊತ್ತಾಗುತ್ತಿಲ್ಲ ನನಗೆ. ಅದೇನಿದ್ದರೂ ನಮ್ಮ ಬಳಿ ಹೇಳು ನಂದ. ನಿನಗೆ ಸಂಕೋಚ ಬೇಡ. ಒಟ್ಟಿನಲ್ಲಿ ಈ ಸಮಸ್ಯೆ ಬಗೆಹರಿಯಬೇಕು. ಅಷ್ಟೇ ನಮಗೆ ಬೇಕಿರುವುದು. ಅಪ್ಪ, ಅದು ನಾನು ಮತ್ತು ಅಮೃತ ಭೇಟಿಯಾಗಿ ಮಾತನಾಡಿದವು. ಅವಳು ಯಾವುದೋ ಕೆಲಸದಿಂದಾಗಿ ನನ್ನನ್ನು ಭೇಟಿ ಮಾಡಲು ಆಗಿರಲಿಲ್ಲ ಅಂತ ಹೇಳಿದ್ಲು. ನಾನು ಸುಮ್ಮನೆ ಗಾಬರಿಯಾಗಿದ್ದೆ. ಸುತ್ತಿ ಬಳಸಿ ಮಾತನಾಡಬೇಡ ನಂದ. ಅದೇನು ವಿಷಯ ಬೇಗ ಹೇಳು, ನಮ್ಗೆ ಗಾಬರಿಯಾಗುತ್ತಿದೆ. ಅದು ಅಮೃತ ನನ್ನನ್ನು ಪ್ರೀತಿಸ್ತಿರೋದಾಗಿ ಹೇಳಿದ್ಲು. ನನಗೂ ಅವಳನ್ನು ನೋಡಿದ ಮೇಲೆ ಖಚಿತವಾಯಿತು, ನಾನು ಕೂಡ ಅವಳನ್ನು ಪ್ರೀತಿಸ್ತಿದ್ದೇನೆ ಅಂತ. ನಾವಿಬ್ಬರೂ ಪರಸ್ಪರ ಪ್ರೀತಿ ಹಂಚಿಕೊಂಡು. ಸರಿ ಹೋಯ್ತೀಗ. ನಾನು ಬೇಡ ಎಂದರೂ ಕೇಳಲಿಲ್ಲ ನೀವು. ಅವನನ್ನು ಕಾಡಿಗೆ ಕಳಿಸಿದಿರಿ. ಈಗ ನೋಡಿ ಏನು ಹೇಳ್ತಾ ಇದ್ದಾನೆ. ನಂದ, ಏನಪ್ಪ ಇದಲ್ಲ? ನೀನು ಆ ಹುಡುಗಿಯನ್ನು ಪ್ರೀತಿ ಮಾಡುತ್ತಿದ್ದರೆ ಮೊದಲೇ ಹೇಳಬೇಕಿತ್ತಲ್ಲವೇ? ಈಗ ಶಾರದ ಜೊತೆ ಮದುವೆ ನಿಶ್ಚಯವಾದ ಮೇಲೆ ಹೇಳ್ತಿದ್ಯಾ? ಅಪ್ಪ, ಆಗ ನನಗೇನು ತಿಳಿದಿರಲಿಲ್ಲ. ನೀವು ಹೇಳುತ್ತಿದ್ದ ಹಾಗೆ ಅಮೃತ ನನ್ನ ಭ್ರಮೆ ಇರಬಹುದು ಅಂತ ಭಾವಿಸಿದ್ದೆ. ನಿಮ್ಮ ಮತ್ತು ಅಮ್ಮನಿಗೋಸ್ಕರ ನಾನೀ ಮದುವೆಗೊಪ್ಕೊಂಡೆ. ಆದರೆ ನಂದ, ಚಿಕ್ಕಂದಿನಿಂದಲೂ ನಿನ್ನ ಮತ್ತು ಶಾರದ ಮದುವೆ ಮಾಡಬೇಕೆಂದು ನಾವೆಲ್ಲರೂ ತೀರ್ಮಾನಿಸಿದೆವು. ಈಗ ನಾನು ನನ್ನ ತಂಗಿಗೆ ಈ ವಿಷಯವನ್ನು ಹೇಗೆ ತಿಳಿಸಲಿ? ಅವಳಿಗೆ ಮುಖ ಕೊಟ್ಟು ಹೇಗೆ ಮಾತನಾಡಲಿ? ನಮಗೇನಾದ್ರೂ ಏನು, ಅವನ ಪ್ರೀತಿನೇ ಮುಖ್ಯ ಇವನಿಗೆ. ನಮ್ಮ ಬಗ್ಗೆ ಕಿಂಚಿತ್ತೂ ಯೋಚನೆ ಇಲ್ಲ ಇವನಿಗೆ. ಪಾಪ ಶಾರದ, ಚಿಕ್ಕಂದಿನಿಂದಲೂ ನಂದನೇ ನನ್ನ ಗಂಡ ಎಂದು ತುಂಬಾ ಆಸೆಯಲ್ಲಿದ್ದಾಳೆ. ಈಗ ಈ ವಿಷಯ ತಿಳಿದ್ರೆ ಹೇಗೆ ತಡ್ಕೋತಾಳೋ ಗೊತ್ತಿಲ್ಲ. ಅಪ್ಪ, ಅಮ್ಮ, ನನ್ನಿಂದ ನಿಮಗೆ ನೋವಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನೆಂದೂ ಶಾರದಾನ ಆ ದೃಷ್ಟಿಯಿಂದ ನೋಡಿರಲಿಲ್ಲ. ನಿಮ್ಮ ಬಲವಂತಕ್ಕೆ ನಾನೀ ಮದುವೆಗೊಪ್ಕೊಂಡಿದ್ದೆ. ನಾನು ಶಾರದಾ ಬಳಿಯೂ ಅಮೃತ ವಿಷಯ ಪ್ರಸ್ತಾಪಿಸಿದ್ದೆ. ಈಗ ಅಮೃತ ಇರುವುದು ಭ್ರಮೆಯಲ್ಲ, ನಿಜ ಎಂದು ತಿಳಿದ್ರೆ ಅರ್ಥ ಮಾಡ್ಕೊಳ್ತಾಳೆ. ಶಾರದಾ ತುಂಬಾ ಒಳ್ಳೆ ಹುಡುಗಿ. ಅವಳಿಗೆ ನನಗಿಂತ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ. ಆದರೂ ನಂದ, ನಾನು ಈ ವಿಷಯ ಹೇಗೆ ತಿಳಿಸಲಿ? ನನಗೆ ದಿಕ್ಕೇ ತೋಚುತ್ತಿಲ್ಲ. ಅಪ್ಪ, ನೀವೇನು ಚಿಂತೆ ಮಾಡಬೇಡಿ. ನಾನು ಶಾರದಾಳೊಂದಿಗೆ ಮಾತನಾಡ್ತೇನೆ. ನನಗೆ ನಂಬಿಕೆ ಇದೆ, ಅವಳು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾಳೆ. ಅತ್ತೆ ಮಾವನಿಗೂ ಅರ್ಥ ಮಾಡಿಸ್ತಾಳೆ ಎಂದು ನಂದ ತನ್ನ ತಂದೆ ತಾಯಿಗೆ ಸಮಾಧಾನ ಮಾಡಲು ಪ್ರಯತ್ನಿಸುತ್ತಾನೆ. ಮರುದಿನವೇ ನಂದ ಶಾರದಾ ಊರಿಗೆ ಹೋಗಿ ಶಾರದಾಳನ್ನು ಭೇಟಿ ಮಾಡುತ್ತಾನೆ. ಓ ನಂದಾ, ಬಾರಪ್ಪ. ಹೇಗಿದೀಯಾ? ಅಂಡ ಹತ್ತಿಗೆ ಬರ್ಲಿಲ್ವೇ? ಇಲ್ಲ ಅತ್ತೆ, ನಾನೇನೋ ಕೆಲ್ಸದ ಮೇಲೆ ಬಂದಿದ್ದೆ. ಅತ್ತೆ, ನಾನು ಶಾರದಾ ಜೊತೆ ಒಂಟಿಯಾಗಿ ಮಾತನಾಡಬಹುದೇ? ನಂದಾ, ಇದೇನ್ ಹೀಗ್ ಕೇಳ್ತಿದ್ಯಾ? ನೀವಿಬ್ರೂ ಮದ್ವೆ ಆಗೋರು. ಧಾರಾಳವಾಗಿ ಮಾತ್ನಾಡಿ, ಏನೂ ತೊಂದ್ರೆ ಇಲ್ಲ ಎಂದು ಶಾರದಾ ತಾಯಿ ಹೇಳುತ್ತಾಳೆ. ನಂದ ಮತ್ತು ಶಾರದಾ ಹೊರಗೆ ಮಾತನಾಡಲು ಹೋಗುತ್ತಾರೆ. ನಂದ ಈ ವಿಷಯವನ್ನು ಶಾರದಾ ಮುಂದೆ ಹೇಗೆ ಪ್ರಸ್ತಾಪಿಸುವುದು ಎಂಬ ಗೋಜಿಗೆ ಬೀಳುತ್ತಾನೆ. ಅದೇನೋ ಮಾತ್ನಾಡ್ಬೇಕು ಅಂತ ಹೇಳಿ ಈಗ ಹೀಗೆ ಸುಮ್ನೆ ನಿಂತಿದ್ದೀರಲ್ಲ, ಅದೇನೋ ಹೇಳಿ. ಶಾರದಾ, ನಂಗೆ ಹೇಗೆ ಹೇಳಬೇಕೋ ತಿಳಿಯುತ್ತಿಲ್ಲ. ಪರವಾಗಿಲ್ಲ, ನಿಮ್ಗೆ ಸಂಕೋಚ ಬೇಡ. ನಾನು ಅಮೃತ ಬಗ್ಗೆ ಹೇಳಿದ್ದೇನಲ್ಲ, ಅವಳು ನನ್ನ ಭ್ರಮೆ ಎಂದು ಎಲ್ಲ ಭಾವಿಸಿದ್ರು. ಆದರೆ ಅವಳು ನನ್ನ ಭ್ರಮೆ ಅಲ್ಲ ಎಂದು ಹೇಳಿ ನಡೆದದ್ದೆಲ್ಲವನ್ನೂ ಶಾರದ ಬಳಿ ಹೇಳುತ್ತಾನೆ. ಶಾರದಾ ನಂದನ ಮಾತು ಕೇಳಿ ದಿಗ್ಭ್ರಂತಳಾಗುತ್ತಾಳೆ. ಶಾರದಾಗೆ ದಿಕ್ಕಿ ತೋಚುವುದಿಲ್ಲ. ಶಾರದಾ ಕಣ್ಣಲ್ಲಿ ನೀರು ತುಂಬುತ್ತದೆ. ಇದನ್ನು ಗಮನಿಸಿದ ನಂದ, ಶಾರದಾ, ಏನಾಯ್ತು? ನನ್ನ ಮಾತುಗಳನ್ನು ಕೇಳಿ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನಗೆ ನೋವು ಮಾಡುವ ಉದ್ದೇಶ ನನಗಿರಲಿಲ್ಲ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೋ. ನಾನೆಂದೂ ನಿನ್ನ ಆ ದೃಷ್ಟಿಯಿಂದ ನೋಡಿರಲಿಲ್ಲ. ನನ್ನ ತಂದೆ ತಾಯಿಗೋಸ್ಕರ ಈ ಮದುವೆಗೆ ಒಪ್ಕೊಂಡೆ. ಇಲ್ಲ, ನಿಮ್ಗೆ ಆ ಹುಡುಗಿ ಮೇಲೆ ಪ್ರೀತಿ ಹುಟ್ಟಿದ್ರೆ ಅದು ನಿಮ್ ತಪ್ಪಲ್ಲ. ನೀವೇನು ಚಿಂತಿಸ್ಬೇಡಿ.
ನಮ್ಮನೆಯಲ್ಲಿ ಈ ವಿಷಯ ತಿಳಿಸಿ ನನ್ನ ತಂದೆ ತಾಯಿಗೆ ನಾನು ಒಪ್ಪಿಸ್ತೇನೆ. ಶಾರದಾ, ನನಗೆ ಏನು ಹೇಳಬೇಕೋ ತಿಳಿಯುತ್ತಿಲ್ಲ. ನಿನಗಿರುವ ಒಳ್ಳೆ ಮನಸ್ಸಿಗೆ ನಿನಗೆ ಒಳ್ಳೆ ಹುಡುಗನೇ ಸಿಗ್ತಾನೆ ಎಂದು ಹೇಳಿ ನಂದ ಅಲ್ಲಿಂದ ಹೋಗುತ್ತಾನೆ. ಶಾರದಾ ನಂದನ ಮಾತುಗಳನ್ನು ಕೇಳಿ ತುಂಬಾ ದುಃಖಕ್ಕೆ ಒಳಗಾಗುತ್ತಾಳೆ. ತನ್ನ ತಂದೆ ತಾಯಿಗೆ ವಿಷಯವನ್ನು ತಿಳಿಸುತ್ತಾಳೆ. ಏನ್ ಹೇಳ್ತಿದ್ಯಾ ನೀನು? ನಂದ ಹೀಗ್ ಮಾಡೋದು ಹೇಗೆ ಸಾಧ್ಯ? ಚಿಕ್ಕಂದಿನಿಂದಲೂ ನಿನ್ನ ಮತ್ತು ನಂದನ ಮದುವೆ ಮಾಡ್ಬೇಕೆಂದು ನಾವು ಆಸೆ ಪಟ್ಟಿದ್ವೋ. ಅಣ್ಣ ಇದಕ್ಕೆ ಒಪ್ಪಿದ್ದಾನಾ? ಅಣ್ಣ ಹೀಗ್ ಮಾಡೋದು ಹೇಗೆ ಸಾಧ್ಯ? ಹೌದು, ಭಾವ ಹೇಗೊಪ್ಕೊಂಡ್ರೋ? ನನಗೂ ಅದೇ ಪ್ರಶ್ನೆ ಕಾಡ್ತಿದೆ. ನಾವು ನಾಳೆನೇ ಅಣ್ಣನ ಬಳಿ ಹೋಗಿ ಮಾತಾಡೋಣ. ಏಕೆ ಹೀಗ್ ಮಾಡಿದ ಕೇಳೋಣ. ಅಮ್ಮ, ಅದೆಲ್ಲ ಏನೂ ಬೇಡ. ನಂದ ಬೇರೆ ಹುಡುಗಿಯನ್ ಪ್ರೀತಿಸಿದ್ರೆ ಮಾವ ತಾನೇ ಏನೂ ಮಾಡಲು ಸಾಧ್ಯ? ಇಲ್ಲ ಶಾರದಾ, ನಿನಗೇನು ತಿಳಿಯಲ್ಲ. ನೀನ್ ಸುಮ್ನಿರು. ನಾವು ನಾಳೆನೇ ಅಣ್ಣನ ಮನೆಗೆ ಹೋಗೋಣ ಎಂದು ಶಾರದಾ ತಾಯಿ ಕೋಪದಿಂದ ಹೇಳುತ್ತಾಳೆ. ಶಾರದಾ ಎಷ್ಟೇ ಸಮಾಧಾನ ಮಾಡಲು ಪ್ರಯತ್ನಿಸಿದರೂ ಅವಳ ತಾಯಿ ಶಾರದಾ ಮಾತನ್ನು ಕೇಳುವುದಿಲ್ಲ. ಮರುದಿನ ಶಾರದಾ ತಂದೆ ತಾಯಿ ನಂದನ ಮನೆಗೆ ಹೋಗುತ್ತಾರೆ. ಅಣ್ಣ, ಏನನ್ನ ಇದೆಲ್ಲ? ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈ ವಿಷಯದಲ್ಲಿ ನನಗೆ ಏನು ಮಾಡಬೇಕು ತಿಳಿಯುತ್ತಿಲ್ಲ. ನನ್ನನ್ನು ಕ್ಷಮಿಸಿಬಿಡು. ನಿನಗೆ ಕೊಟ್ಟ ಮಾತನ್ನು ನನಗೆ ಉಳಿಸಿಕೊಳ್ಳಲು ಆಗುತ್ತಿಲ್ಲ. ಅತ್ತೆ, ಇದರಲ್ಲಿ ಅಪ್ಪನ ತಪ್ಪೇನಿಲ್ಲ. ಇದಕ್ಕೆಲ್ಲ ನಾನೇ ಹೊಣೆ. ಅಪ್ಪನನ್ನು ಏನೂ ಅನ್ಬೇಡಿ. ನಾನೆಂದೂ ಶಾರದಾನ ಪ್ರೀತಿ ದೃಷ್ಟಿಯಿಂದ ನೋಡಿಲ್ಲ. ಶಾರದಾಗೆ ಒಳ್ಳೆ ಹುಡುಗ ಸಿಗ್ತಾನೆ. ಅವಳಿಗಿರುವ ಒಳ್ಳೆ ಮನಸ್ಸಿಗೆ ಅವಳಿಗೆ ಒಳ್ಳೇದೇ ಆಗುತ್ತೆ. ನೀನೇನ್ ಮಾತಾಡ್ಬೇಡ. ನಮ್ಮೆಲ್ಲರ ಆಸೆಗೆ ನೀನ್ ಮಣ್ಣೆರ್ಚಿದ್ಯಾ. ನೀನ್ ಅಂದ್ಕೊಂಡಷ್ಟು ಸುಲಭವಲ್ಲ ಶಾರದಾಗೆ ಬೇರೆ ಮದುವೆ ಮಾಡೋದು. ನಿನಗ್ ತಿಳಿದಿಲ್ಲ ಅವಳು ನಿನ್ನನ್ನು ಎಷ್ಟು ಪ್ರೀತಿಸ್ತಾಳೆ ಎಂದು. ಮದುವೆ ನಿಶ್ಚಯವಾದಾಗಿಂದ ಅವಳ ಸಂತೋಷಕ್ಕೆ ಪಾರವೇ ಇರ್ಲಿಲ್ಲ. ಅತ್ತೆ, ಏನ್ ಹೇಳ್ತಿದ್ದೀರಾ? ಶಾರದಾ ನನ್ನನ್ನು ಪ್ರೀತಿಸ್ತಿದ್ದಾಳ? ಹೌದು, ಚಿಕ್ಕಂದಿನಿಂದಲೂ ನೀನೇ ಅವಳ ಗಂಡ ಅಂತ ಎಲ್ಲರೂ ಹೇಳಿ ಅವಳ ಮನಸ್ಸಲ್ಲಿ ನಿನ್ನ ಮೇಲೆ ಪ್ರೀತಿ ಚಿಗುರುವಂತೆ ಮಾಡಿ ನಾವೆಲ್ಲ ತಪ್ಪು ಮಾಡಿದ್ವು. ಅವಳು ಅದೇಗೆ ಇದನ್ನೆಲ್ಲ ಸಹಿಸ್ಕೊಳ್ತಿದ್ದಾಳೋ ಗೊತ್ತಿಲ್ಲ. ನಂದನಿಗೆ ಅವನ ಅತ್ತೆಯ ಮಾತುಗಳನ್ನು ಕೇಳಿ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಅವನಿಗೆ ಏನು ಮಾತನಾಡಬೇಕೆಂದು ತಿಳಿಯುವುದಿಲ್ಲ. ದಿಗ್ಭ್ರಂತನಾಗಿ ನಿಂತುಬಿಡುತ್ತಾನೆ. ಇವನಿಗದೆಲ್ಲ ಅರ್ಥ ಆಗಲ್ಲ. ಇವನಿಗೆ ನಮ್ಮೆಲ್ಲರ ಆಸೆ ಆಕಾಂಕ್ಷೆಗಳಿಗಿಂತ ಇವನ ಪ್ರೀತಿಯೇ ದೊಡ್ಡದು. ಮದುವೆ ನಿಶ್ಚಯವಾಗಿ ಮುರಿದು ಬಿದ್ದಿದೆ ಎಂದು ತಿಳಿದ್ರೆ ನನ್ನ ಮಗಳನ್ನು ಯಾರು ಮದುವೆ ಆಗ್ತಾರೆ? ಮೊದಲೇ ನನಗೆ ಈ ಮದುವೆ ಬೇಡ ಎಂದು ಹೇಳಿದ್ರೆ ನಾವಿಷ್ಟು ಮುಂದುವರಿಯುತ್ತಿರಲಿಲ್ಲ. ಭಾವ, ಇವಳೇನೋ ಮನಸ್ಸು ತಡೆಯದೆ ಹೀಗೆಲ್ಲ ಮಾತನಾಡುತ್ತಿದ್ದಾಳೆ. ನೀವಿದನ್ನೆಲ್ಲ ಮನಸ್ಸಿಗೆ ತಗೋಬೇಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಂದನ ಮನಸ್ಸಲ್ಲಿ ಬೇರೆ ಹುಡುಗಿ ಮೇಲೆ ಪ್ರೀತಿ ಇದ್ದರೆ ಇದರಲ್ಲಿ ನಿಮ್ಮ ತಪ್ಪೇನಿದೆ? ಎಲ್ಲ ಆ ದೇವರ ಇಚ್ಛೆ. ನನ್ನ ಮಗಳ ಹಣೆಯಲ್ಲಿ ಬರದಂತೆ ಆಗುತ್ತೆ ಎಂದು ಹೇಳಿ ನಂದನ ಅತ್ತೆ ಮಾವ ಅಲ್ಲಿಂದ ಹೋಗುತ್ತಾರೆ. ಇತ್ತ ನಂದನ ತಂದೆ ತಾಯಿ ಕೂಡ ನಂದನೊಡನೆ ಎಷ್ಟು ಮಾತನಾಡಿದರೂ ಪ್ರಯೋಜನವಿಲ್ಲ ಎಂದು ನಿನಗೆ ತಿಳಿದಂತೆ ಮಾಡು ಎಂದು ನಂದನಿಗೆ ಹೇಳುತ್ತಾರೆ. ನಂದನಿಗೆ ತನ್ನ ಅತ್ತೆಯ ಮಾತುಗಳನ್ನು ಕೇಳಿ ಶಾರದಾ ನೋವು ಅನುಭವಿಸುತ್ತಿದ್ದಾಳಾ, ನಾನು ಅವಳಿಗೆ ಮೋಸ ಮಾಡಿದಂತಾಗುತ್ತಿದೆಯಾ ಎಂದು ಯೋಚಿಸುತ್ತಾನೆ. ಇತ್ತ ಕಾಡಿನಲ್ಲಿ ಅಮೃತ ನಡೆದ ವಿಷಯವೆಲ್ಲವನ್ನೂ ಸಂತೋಷದಿಂದ ತನ್ನ ತಂದೆ ತಾಯಿಗೆ ಹೇಳುತ್ತಾಳೆ. ಅಮೃತ, ಅವನು ಪ್ರೀತಿ ಪ್ರಸ್ತಾಪ ಮಾಡಿದನೆಂದು ಸಂತೋಷ ಪಡಬೇಡ. ನೀನಿನ್ನೂ ಯಾರು ಎಂದು ಆ ಮಾನವನಿಗೆ ತಿಳಿಸಿಲ್ಲ. ಅದರಲ್ಲೂ ಅವನಿಗೆ ಮದುವೆ ನಿಶ್ಚಯವಾಗಿದೆ. ಅವನ ಮನೆಯಲ್ಲಿ ಒಪ್ಪಿಸುವುದು ಸುಲಭದ ಮಾತಲ್ಲ. ಪಾಪ, ಅವನನ್ನು ಮದುವೆಯಾಗಬೇಕಿದ್ದ ಹುಡುಗಿಯ ಗತಿ ಏನು? ಇದನ್ನೆಲ್ಲ ಯೋಚಿಸಿದ್ದೀಯಾ? ಹೌದು ಮಗಳೇ, ನಿನ್ನ ತಾಯಿ ಹೇಳುತ್ತಿರುವುದು ಸರಿಯಿದೆ. ಆ ಹುಡುಗಿಯನ್ನು ನೆನೆಸಿಕೊಂಡರೆ ನನ್ನ ಮನಸ್ಸಿಗೂ ದುಃಖವಾಗುತ್ತಿದೆ. ಅಪ್ಪ, ನನ್ನನ್ನು ಕ್ಷಮಿಸಿ. ನಾನು ಒಂದು ಕ್ಷಣ ಖುಷಿಯಲ್ಲಿ ಇದನ್ನೆಲ್ಲ ಯೋಚನೆ ಮಾಡಲೇ ಇಲ್ಲ. ನೀವು ಹೇಳುತ್ತಿರುವುದು ಸರಿಯಿದೆ. ಕೆಲವು ದಿನಗಳು ನಂದನಿಂದ ದೂರ ಇದ್ದಿದ್ದಕ್ಕೆ ನಾನು ತುಂಬಾ ನೋವು ಅನುಭವಿಸಿದೆ. ಅದರಲ್ಲೂ ಆ ಹುಡುಗಿ ನಂದನ ಅತ್ತೆಯ ಮಗಳು. ಅವಳೆಷ್ಟು ದುಃಖಪಡುತ್ತಾಳೋಲ್ಲೇನೋ. ಅದಕ್ಕೆ ಹೇಳ್ತಿರೋದು, ಇದೆಲ್ಲ ಸರಿ ಹೋಗಲ್ಲ. ನೀನು ಗಟ್ಟಿ ಮನಸ್ಸು ಮಾಡಿ ಸುಮ್ಮನಿರು ಎಂದು. ಅಮೃತ, ಅವರು ಮಾನವರು. ಅವರು ಮದುವೆಯಾಗಿ ಸುಖವಾಗಿರಲಿ. ನಮಗಿದೆಲ್ಲ ಬೇಡ ಮಗಳೇ, ನೀನು ಸುಮ್ಮನಿರು. ಅಮ್ಮ, ನಂದ ಮನೆಯಲ್ಲಿ ಒಪ್ಪಿಸುವುದಾಗಿ ಹೇಳಿದ್ದಾನೆ.
ಅವನ ಅತ್ತೆ ಮಗಳೊಂದಿಗೂ ಮಾತನಾಡುವುದಾಗಿ ಹೇಳಿದ್ದಾನೆ. ಅವರೆಲ್ಲ ಒಪ್ಪಿಕೊಂಡರೆ ಯಾವ ತೊಂದರೆಯೂ ಇರುವುದಿಲ್ಲ. ನಿನಗೆ ಬುದ್ಧಿ ಹೇಳಲು ನನ್ನಿಂದ ಸಾಧ್ಯವಿಲ್ಲ. ಏನಾದ್ರೂ ಮಾಡಿಕೋ. ನೋಡು ಅಮೃತ, ಇಷ್ಟು ದಿನ ನಾವು ನೀನು ಹೇಳಿದ ಹಾಗೆ ಕೇಳಿದ್ದೇವೆ. ಈಗ ನಾವು ಹೇಳುವುದನ್ನು ಕೇಳು. ಮೊದಲು ನೀನು ಯಾರೆಂಬುದನ್ನು ತಿಳಿಸು. ಆಗ ಈ ಗೊಂದಲಕ್ಕೆ ಪರಿಹಾರ ಸಿಗುತ್ತದೆ. ನೀನು ಯಾರೆಂಬುದನ್ನು ತಿಳಿದ ಮೇಲೂ ಆ ಮಾನವ ನಿನ್ನನ್ನು ಪ್ರೀತಿಸುವುದಾದರೆ ಆಮೇಲೆ ನೋಡೋಣ ಎಂದು ಅಮೃತಾ ತಂದೆ ಹೇಳುತ್ತಾರೆ. ಅಮೃತಾ ಕೂಡ ನಾಳೆನೇ ನಾನಿರುವುದೆಲ್ಲವನ್ನೂ ನಂದನಿಗೆ ತಿಳಿಸುವುದಾಗಿ ತನ್ನ ತಂದೆ ತಾಯಿಗೆ ಮಾತು ಕೊಡುತ್ತಾಳೆ. ಅತ್ತ ಅಮೃತಾ ಮಾವ ಕೂಡ ನಾನು ಸುಮ್ಮನಿದ್ದರೆ ಆಗುವುದಿಲ್ಲ, ಹೇಗಾದರೂ ಮಾಡಿ ಅಮೃತಾನ ಮದುವೆ ಆಗಲೇಬೇಕು ಎಂದು ಯೋಚಿಸುತ್ತಿರುತ್ತಾನೆ. ಇತ್ತ ನಂದ ಏನು ಮಾಡಬೇಕೆಂದು ದಿಕ್ಕುತೋಚದೆ ಚಿಂತೆಯಲ್ಲಿ ಮುಳುಗಿದ್ದಾನೆ. ನಾಳೆ ಅಮೃತಾನ ಭೇಟಿಯಾಗಿ ಅವಳಿಗೆ ಏನು ಹೇಳೋದು ಎಂದು ಯೋಚಿಸುತ್ತಿದ್ದಾನೆ. ಅತ್ತ ಶಾರದಾ ನಂದನ ಮಾತುಗಳಿಂದ ನೊಂದು ದುಃಖಿಸುತ್ತಿದ್ದಾಳೆ. ಮುಂದೆ ಏನಾಗುತ್ತೆ? ಅಮೃತ ನಂದನಿಗೆ ಎಲ್ಲ ನಿಜ ಹೇಳ್ತಾಳಾ? ನಿಜ ತಿಳಿದ ಮೇಲೂ ನಂದ ಅಮೃತಾನ ಮದುವೆಯಾಗಲು ಒಪ್ಪುತ್ತಾನಾ? ನೋಡಿ ನೆಕ್ಸ್ಟ್ ಎಪಿಸೋಡಲ್ಲಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಪಿಸೋಡ್ ಮಿಸ್ ಮಾಡ್ಕೋಬೇಡಿ.